ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರ ವಿಚಾರವಾಗಿ ಇಡಿ ಸಲ್ಲಿಸಿದ್ದಂತಹ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿ ಸಿಎಂ ಪತ್ನಿ ಪಾರ್ವತಿಯವರಿಗೆ ಬಿಗ್ ರಿಲೀಫ್ ಕೊಟ್ಟಿದೆ. ಮುಡಾದಿಂದ ಸಿದ್ದರಾಮಯ್ಯ ಪತ್ನಿಗೆ 14 ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಒಂದು ಅರ್ಜಿಯನ್ನು ಸಲ್ಲಿಸಿತ್ತು. ಅದನ್ನು ಇದೀಗ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಸಿಎಂ ಪತ್ನಿ ಪಾರ್ವತಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಮುಡಾದಿಂದ ಸಿದ್ದರಾಮಯ್ಯ ಪತ್ನಿಗೆ 14 ಸೈಟ್ ಹಂಚಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಇಡಿ ಸಲ್ಲಿಸಿದ್ದಂಥ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸಲ್ಲಿಸಿದ್ದಂತಹ ಅರ್ಜಿ ವಜಾ ಆಗಿದೆ. ಸಿಎಂ ಪತ್ನಿ ಪಾರ್ವತಿಯವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಇಡಿ ಸಲ್ಲಿಸಿದ್ದಂತಹ ಅರ್ಜಿಯನ್ನು ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್. ಮುಡಾ ಹಗರಣ ಸಂಬಂಧ ನೋಟಿಸ್ ನೀಡಿದ್ದಂತಹ ಇಡಿ ಅಧಿಕಾರಿಗಳು ವಿಚಾರಣೆಗೆ ನೀಡಿದ್ದಂತಹ ನೋಟಿಸ್ ಅನ್ನು ರದ್ದುಗೊಳಿಸಿದ್ದಂತಹ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಂತಹ ಇಡಿ ಇದೀಗ ಇಡಿ ಸಲ್ಲಿಸಿದ್ದಂತಹ ಅರ್ಜಿಯನ್ನು ಕೂಡ ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನಲ್ಲಿ ಸಿಎಂ ಪತ್ನಿ ಪಾರ್ವತಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಮುಡಾದಿಂದ ಸಿದ್ದರಾಮಯ್ಯ ಪತ್ನಿಗೆ 14 ಸೈಟ್ ಹಂಚಿಕೆ ಆಗಿತ್ತು ಅನ್ನುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಇಡಿ ನೀಡಿದ್ದಂತಹ ಅರ್ಜಿಯನ್ನು ವಜಾಗೊಳಿಸಿತ್ತು. ಇದೀಗ ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಇದೀಗ ಸುಪ್ರೀಂ ಕೋರ್ಟ್ ಕೂಡ ಸಿಎಂ ಪತ್ನಿಯವರಿಗೆ ಬಿಗ್ ರಿಲೀಫ್ ಕೊಟ್ಟಿರುವಂಥದ್ದು. ಇಡಿ ಸಲ್ಲಿಸಿದ್ದಂತಹ ಅರ್ಜಿಯನ್ನು ವಜಾಗೊಳಿಸಿದೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸಲ್ಲಿಸಿದ್ದಂತಹ ಅರ್ಜಿ ಮುಡಾ ಹಗರಣ ಸಂಬಂಧ 14 ಸೈಟ್ ಏನು ಹಂಚಿಕೆ ಆಗಿತ್ತು ಮುಖ್ಯಮಂತ್ರಿಗಳ ಪತ್ನಿಗೆ, ಈ ವಿಚಾರವಾಗಿ ನೋಟಿಸ್ ನೀಡಿದ್ದಂತಹ ಇಡಿ ಅಧಿಕಾರಿಗಳು ವಿಚಾರಣೆಗೆ ನೀಡಿದ್ದಂತಹ ನೋಟಿಸನ್ನು ಹೈಕೋರ್ಟ್ ರದ್ದುಗೊಳಿಸಿತ್ತು. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಇಡಿ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರು. ಸುಪ್ರೀಂ ಕೋರ್ಟಲ್ಲೂ ಕೂಡ ಇದೀಗ ಅರ್ಜಿ ವಜಾ ಆಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಸಿಎಂ ಪತ್ನಿ BM ಪಾರ್ವತಿಯವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. 14 ಸೈಟ್ ಹಂಚಿಕೆ ಆಗಿತ್ತು ಮುಡಾದಲ್ಲಿ ಮುಖ್ಯಮಂತ್ರಿಗಳ ಪತ್ನಿಯವರ ಹೆಸರಲ್ಲಿ. ಹೀಗಾಗಿ ನೋಟಿಸನ್ನು ನೀಡಿದ್ರು ಇಡಿ ಅಧಿಕಾರಿಗಳು. ಹೈಕೋರ್ಟ್ ಆ ಒಂದು ಅರ್ಜಿಯನ್ನು ಕೂಡ ವಜಾ ಮಾಡಿತ್ತು. ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಇಡಿ ಅಧಿಕಾರಿಗಳು. ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ನೀಡಿದೆ ಮುಖ್ಯಮಂತ್ರಿಗಳ ಪತ್ನಿಗೆ. ಅಲ್ಲೂ ಕೂಡ ಅರ್ಜಿ ವಜಾ ಆಗಿದೆ. ಮುಂದಿನ ನಡೆ ಏನು ಇಡಿಯೋರ್ದು ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಮುಡಾ ಹಗರಣದಲ್ಲಿ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಪತ್ನಿಯವರ ಹೆಸರಲ್ಲೂ ಕೂಡ ಸೈಟ್ ಅಲಾಟ್ ಆಗಿತ್ತು. ಈ ವಿಚಾರವಾಗಿ ನೋಟಿಸ್ ವಿಚಾರಣೆ ಎಲ್ಲವೂ ನಡೀತಾ ಇದ್ದಂಥದ್ದು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇವರ ಅರ್ಜಿ ವಜಾ ಆಗಿದೆ. ಇಡಿ ಅರ್ಜಿ ವಜಾ ಮಾಡಿ ಕೇಂದ್ರದ ವಿರುದ್ಧ ಸುಪ್ರೀಂ ಆಕ್ರೋಶವನ್ನು ಹೊರಹಾಕಿದೆ. ರಾಜಕೀಯ ಹೋರಾಟ ಏನಿದ್ರು ಚುನಾವಣಾ ಕಣದಲ್ಲಿರಲಿ ಅಂತ ಹೇಳಿದೆ. ಇಡಿಯನ್ನು ರಾಜಕೀಯ ಹೋರಾಟಕ್ಕೆ ಬಳಸಿಕೊಳ್ಳಬಾರದು ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಗರಂ ಆಗಿದೆ. ಸುಪ್ರೀಂ ಕೋರ್ಟ್ CJI ಗರಂ ಆಗಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ. ಇಡಿ ಬಗ್ಗೆ ನಾವು ಕೆಲ ಕಠಿಣ ಟೀಕೆ ಮಾಡಬೇಕಾಗಿ ಬರುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಡಿ ಅರ್ಜಿಯನ್ನು ವಜಾ ಮಾಡಿದ್ದಾರೆ. ಸುಪ್ರೀಂ ಆಕ್ರೋಶವನ್ನು ಹೊರಹಾಕಿದೆ ಕೇಂದ್ರ ಸರ್ಕಾರದ ವಿರುದ್ಧ. ರಾಜಕೀಯ ಹೋರಾಟ ಮಾಡಿ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು, ಏನೇ ಇದ್ರೂ ನಿಮ್ಮ ಚುನಾವಣಾ ಕಣದಲ್ಲಿ ಇರಲಿ ಅಂತ. ಇಡಿಯನ್ನು ರಾಜಕೀಯ ಹೋರಾಟಕ್ಕೆ ಬಳಸಿಕೊಳ್ಳಬಾರದು ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ CJI ಗರಂ ಆಗಿದ್ದಾರೆ. ಇಡಿ ಬಗ್ಗೆ ನಾವು ಕೆಲ ಕಠಿಣ ಟೀಕೆ ಮಾಡಬೇಕಾಗಿ ಬರುತ್ತೆ ಅಂತ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಅವರ ಪತ್ನಿಯ ಇಡಿ ಅರ್ಜಿಯನ್ನು ವಜಾ ಮಾಡಿ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ವಿರುದ್ಧ ಗರಂ ಆಗಿದೆ. ಏನಿದ್ರು ರಾಜಕೀಯಕ್ಕೆ ಬಳಸ್ಕೊಳ್ಬಾರ್ದು, ಈ ಥರದ್ದನ್ನೆಲ್ಲ ನಿಮ್ಮ ಚುನಾವಣೆ ಇಟ್ಕೊಳ್ಳಿ, ಅದರಲ್ಲಿ ಕಣದಲ್ಲಿ ಇಟ್ಕೊಳ್ಳಿ, ನಿಮ್ದು ಏನೇ ಹೋರಾಟ ಇದ್ದರೂ ಈ ಥರ ಎಲ್ಲ ಬಳಸ್ಕೊಳ್ಬಾರ್ದು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ CJI. ಕೇಂದ್ರ ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ ಸುಪ್ರೀಂ ಕೋರ್ಟ್ನ CJI. ಇಡಿ ಬಗ್ಗೆ ನಾವು ಕೆಲ ಕಠಿಣ ಟೀಕೆ ಮಾಡಬೇಕಾಗಿ ಬರುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇಡಿ ಅರ್ಜಿ ವಜಾ ಮಾಡಿ ಸುಪ್ರೀಂ ಕೋರ್ಟ್ CJI ಗರಂ ಆಗಿರುವಂಥದ್ದು ಕೇಂದ್ರ ಸರ್ಕಾರದ ವಿರುದ್ಧ. ನೀವು ಇಡಿಯನ್ನು ಈ ರೀತಿಯಾಗಿ ಬಳಸ್ಕೊಳ್ತಾ ಇರ್ತೀರ ನಿಮ್ಮ ವಿರೋಧಿಗಳನ್ನು ಹತ್ತಿಕ್ಕುವಂತಹ ಕೆಲಸಕ್ಕೆ ಅನ್ನುವಂಥ ಕಾರಣಕ್ಕೆ. ಹೀಗೆಲ್ಲ ಬಳಸ್ಕೊಳ್ಬಾರ್ದು, ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು, ಈ ಥರ ಇಡಿಯನ್ನು ಬಳಸ್ಕೊಂಡು ಅವ್ರ ಬಗ್ಗೆ ನಾವು ಕಠಿಣವಾಗಿ ಹೇಳಬೇಕಾಗುತ್ತೆ, ಟೀಕೆ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇಡಿ ಅವರಿಗೆ. ಮತ್ತು ಕೇಂದ್ರ ಸರ್ಕಾರದ ಈ ರೀತಿಯಾಗಿ ಬಳಸ್ಕೊಳ್ತಾ ಇದೆ ಇಡಿಯನ್ನು ಅನ್ನುವಂಥ ಕಾರಣಕ್ಕೆ ಅವರ ವಿರೋಧಿಗಳಿಗೆ ಈ ರೀತಿಯಾಗಿ ಹತ್ತಿಕ್ಕುವಂತಹ ಕೆಲಸಕ್ಕೆ ಹೀಗೆ ಮಾಡ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೆ CJI ಗರಂ ಆಗಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಗರಂ ಆಗಿ ಎಚ್ಚರಿಕೆ ಕೊಟ್ಟಿರುವಂಥದ್ದು ಸುಪ್ರೀಂ ಕೋರ್ಟ್ನ CJI. ನೀವೇನೇ ಮಾಡೋಕ್ಕೆ ಹೋದರೂ ಕೂಡ ನಿಮ್ಮ ವಿರೋಧಿಗಳನ್ನು ಹತ್ತಿಕ್ಕುವಂಥ ಕೆಲಸ ಈ ಮುಖೇನ ಬಳಸಬಾರ್ದು, ಈ ಥರ ಬಳಸ್ಕೊಳ್ಬಾರ್ದು ಇಡಿಯನ್ನು ಅನ್ನುವಂಥ ಕಾರಣಕ್ಕೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬಸವರಾಜು.
ಇದೀಗ ಮುಡಾ ಹಗರಣದಲ್ಲಿ 14 ಸೈಟ್ ಹಂಚಿಕೆ ಆಗಿತ್ತು ಮುಖ್ಯಮಂತ್ರಿಗಳ ಪತ್ನಿಗೆ ಅನ್ನುವಂಥ ಕಾರಣಕ್ಕೆ ನೋಟಿಸ್ ಕೊಟ್ಟಿದ್ರು ಇಡಿ ಅವರು. ಹೈಕೋರ್ಟ್ ವಜಾ ಮಾಡಿತ್ತು, ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ರು. ಅಲ್ಲೂ ಕೂಡ ಇವತ್ತು ವಜಾ ಆಗಿ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು ಮುಖ್ಯಮಂತ್ರಿಗಳ ಪತ್ನಿಗೆ. ಜೊತೆಗೆ ಸುಪ್ರೀಂ ಕೋರ್ಟ್ನ ಸಿಜೆಐ ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಮ್ಮ ವಿರೋಧಿಗಳನ್ನು ಹತ್ತಿಕ್ಕುವಂತಹ ಕೆಲಸಕ್ಕೆ ಈ ರೀತಿ ಮಾಡಬಾರ್ದು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ ಸಿಜೆಐ ಸುಪ್ರೀಂ ಕೋರ್ಟ್ನಿಂದ. ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ, ಸಂತೋಷ್, ಇಡಿ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನ ಮೆಟ್ಲೇರಿ ನಮಗೆ ತನಿಖೆಗೆ ಸಹಕಾರ ನೀಡಬೇಕು, ತನಿಖೆಯನ್ನ ಮಾಡಬೇಕು, ನಾವು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ 14 ಸೈಟು ಅಕ್ರಮವಾಗಿ ಪಡೆದುಕೊಂಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ನಾವು ತನಿಖೆ ಮಾಡಬೇಕು, ಹೈಕೋರ್ಟ್ ಇದಕ್ಕೆ ತನಿಖೆಗೆ ಅವಕಾಶ ಮಾಡಿಕೊಟ್ಟಿಲ್ಲ, ಹಾಗಾಗಿ ನಮಗೆ ತನಿಖೆಗೆ ಸಹಕರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕೋರ್ಟ್ ನೀಡಿರುವಂತಹ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನ ಮೆಟ್ಲೇರಿರುವಂತದ್ದು. ಮೆಟ್ಲೇರಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಸಿ ಇಡಿಗೆ ಸುಪ್ರೀಂ ಕೋರ್ಟ್ ಸಿಜಿಐ ತರಾಟೆ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಇದನ್ನು ನೀವೇನೋ ಪ್ರಚಾರಗಳಿರ್ಬೋದು, ರಾಜಕಾರಣ ಇರ್ಬೋದು, ಅದು ಚುನಾವಣೆ ಕಣದಲ್ಲಿ ಮಾಡಿ ಈ ರೀತಿಯಾಗಿ ಕೋರ್ಟ್ನಲ್ಲಿ ಬಂದು ಈ ರೀತಿಯಾಗಿ ಮಾಡುವಂತಹದ್ದು, ಮೊದಲಿಗೆ ನೀವು ಉದ್ದೇಶಪೂರ್ವಕವಾಗಿ ದೂರನ್ನ ದಾಖಲು ಮಾಡಿಕೊಂಡು ನೀವು ಒಬ್ಬರನ್ನ ಗುರಿಯಾಗಿಸಿಕೊಂಡು ಇಡಿಯನ್ನ ದುರುಪಯೋಗ ಮಾಡಿಕೊಂಡು ಈ ರೀತಿ ಮಾಡೋದು ಸರಿಯಲ್ಲ. ನನಗೆ ಸಾಕಷ್ಟು ಅನುಭವ ಇದೆ, ನಾನು ಮಹಾರಾಷ್ಟ್ರದಲ್ಲಿ ಕೂಡ ಅನುಭವವನ್ನ ಕಂಡಿದ್ದೀನಿ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ನಾನು ಕೆಲಸದಲ್ಲಿರುವಂತಹ ಸಂದರ್ಭದಲ್ಲಿ ಕೂಡ ನನಗೆ ಈ ರೀತಿಯಾದಂತಹ ಪ್ರಕರಣಗಳು ಬಂದಿದೆ. ಈ ರೀತಿಯಾಗಿ ನೀವು ಇಡಿಯನ್ನ ಬಳಕೆ ಮಾಡಿಕೊಳ್ಳುವಂತದ್ದು ಸರಿಯಲ್ಲ, ಇಡಿಗೆ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಸುಪ್ರೀಂ ಕೋರ್ಟ್ನ ಸಿಎಜೆ ಅವರು ಮಾಡಿರುವಂತದ್ದು. ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಮತ್ತು ಅವರ ಧರ್ಮಪತ್ನಿ ಆಗಿರುವಂತಹ ಪಾರ್ವತಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. ಸಂತೋಷ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸುಪ್ರೀಂ ಕೋರ್ಟ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರಿಗೆ. 14 ಸೈಟ್ ಹಂಚಿಕೆ ವಿಚಾರವಾಗಿ ನೋಟಿಸ್ ಕೊಡಲಾಗಿತ್ತು, ಹೈಕೋರ್ಟ್ ವಜಾ ಮಾಡಿತ್ತು. ನಂತರ ಸುಪ್ರೀಂ ಕೋರ್ಟ್ ಅಂಗಳದಲ್ಲೂ ಕೂಡ ಈಗ ವಜಾ ಆಗಿ ಬಿಗ್ ರಿಲೀಫ್ ಸಿಕ್ಕಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ನ ಸಿಜೆಐ ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೀವು ಈ ಥರ ಎಲ್ಲ ಮಾಡಬಾರ್ದು, ರಾಜಕೀಯವಾಗಿ ದುರ್ಬಳಕೆ ಮಾಡಿಕೊಳ್ಬಾರ್ದು ಈ ಥರದ ಕೇಂದ್ರ ಸಂಸ್ಥೆಗಳನ್ನು ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ನ ಸಿಜೆಐ ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಟ್ಟಾರೆ ಈ ಒಂದು ಮುಡಾ ಹಗರಣದಲ್ಲಿ ಏನೋ ಆಗ್ಬಿಡುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಮುಖ್ಯಮಂತ್ರಿಗಳಿಗಾಗಲಿ ಮುಖ್ಯಮಂತ್ರಿಗಳ ಪತ್ನಿಗಾಗಲಿ ಯಾವುದೇ ಥರದ ಏನೂ ಆಗಿಲ್ಲ. ಬಿಗ್ ರಿಲೀಫ್ ಕೂಡ ಸಿಕ್ಕಿರುವಂಥದ್ದು ಸುಪ್ರೀಂ ಕೋರ್ಟ್ನಿಂದ.